ವೆಲ್ಕಮ್ ಟು ಡೇ 3 ಮಿನಿ ವ್ಲಾಗ್. ಈ ಫೋಟೋದಲ್ಲಿ ನೀವು ಗಮನಿಸ್ತಾ ಇರ್ಬೋದು 2022 ಮತ್ತು 2026 ಎರಡೂ ಹಾಕಿದ್ದೀನಿ. 4 ಇಯರ್ಸ್ ಬ್ಯಾಕ್ ನಾನು ಅಷ್ಟು ದಪ್ಪ ಇದ್ದೆ ಆ್ಯಂಡ್ ಅನ್ಹೆಲ್ದಿನೂ ಇದ್ದೆ. ದಪ್ಪ ಅಥವಾ ಸಣ್ಣ ಇರೋದು ಮುಖ್ಯ ಅಲ್ಲ, ನಾವು ಎಷ್ಟು ಹೆಲ್ದಿ ಆಗಿರ್ತೀವಿ, ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಎಷ್ಟು ಎನರ್ಜಿಟಿಕ್ ಆಗಿರ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ. ನಾನು ಅಷ್ಟು ಎನರ್ಜಿಟಿಕ್ ಆಗಿ ಇರ್ತಾ ಇರಲಿಲ್ಲ. ಒಂದು ಸ್ವಲ್ಪ ಸೋಂಬೇರಿತನ, ಜಾಸ್ತಿ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಿಂದಾಗಿ ನಾನು ಆವಾಗ ಚಾಲೆಂಜ್ ತೊಗೊಂಡು ಸಾತ್ವಿಕ್ ಮೂಮೆಂಟ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಿಂದ ಸ್ವಲ್ಪ ಕೋರ್ಸಸ್ ತೊಗೊಂಡು ಫುಡ್ ಬಗ್ಗೆ ಎಲ್ಲ ತಿಳ್ಕೊಂಡು ಅದನ್ನು ನಾನು ಸ್ಟಾರ್ಟ್ ಮಾಡ್ತಾ ಹೋದೆ. ಹಾಗೆಯೇ ನಾನು ಮನೆಯಲ್ಲಿ ಅದನ್ನು ಫಾಲೋ ಮಾಡ್ತಾ ಹೋದೆ. ಹಂಗೆ ಮಾಡ್ತಾ 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 ನಾನು ಸ್ವಲ್ಪ ಸಣ್ಣನೂ ಆದೆ. ಬಟ್ ಅಷ್ಟು ಎನರ್ಜಿ ಇರಲಿಲ್ಲ. ಬಟ್ ಈಗ ನಾನು ಏನು ಫಾಲೋ ಮಾಡ್ತಾಯಿದ್ದೀನಿ ಈಗ ಒಂದು 15 ಡೇಸಿಂದ, ಅದು ನನಗೆ ತುಂಬಾ ಹೆಲ್ತು ಮತ್ತು ಎನರ್ಜಿ ಕೊಡ್ತಾ ಇದೆ. ಅದರಿಂದಾಗಿ ನಿಮ್ಮ ಹತ್ರ ನಾನು ಇದನ್ನೆಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳು ಅಮ್ಮ ಓದ್ಸಮ್ಮ ಅಂತ ಬೆಳಗ್ಗೆನೇ ಬಂದಿದ್ಲು. ಅವಳಿಗೆ ಹಾಗೇ ಓದಿಸ್ಕೊಂಡು ನಾನು ತಿಂಡಿ ಮಾಡ್ತಾಯಿದ್ದೆ. ಅವಳಿಗೆ ಟೆಸ್ಟ್ ಇತ್ತಂತೆ, ಅದರಿಂದಾಗಿ ಅವಳಿಗೆ ಓದಿಸ್ತಾ ಇದ್ದೀನಿ. ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಇದು ನಾನೇ ಮಾಡಿರುವಂತಹ ಪುಳಿಯೋಗರೆ ಪೌಡ್ರು. ನಾನು ಹೊರಗಡೆಯಿಂದ ಯಾವುದೇ ಕಾರಣಕ್ಕೂ ಪ್ಯಾಕೆಟ್ ಫುಡ್ಡನ್ನ ತೊಗೊಂಬರೋದೇ ಇಲ್ಲ. ಇವತ್ತು ನಾನು ಹುಳ್ಳಿಕಾಳನ್ನ ಹಾಕ್ತಾಯಿದ್ದೀನಿ, ಮೊಳಕೆ ಕಟ್ಟಿದ್ದೆ. ಹಾಗೆಯೇ ಅದ್ರ ಜೊತೆಗೆ ನೋಡಿ, ಈಗ ಹುಳ್ಳಿಕಾಳು ಬೇಯಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಅದ್ರ ಮೇಲೆ ಈ ರೀತಿಯಾಗಿ ತರಕಾರಿನ ಹಾಕಿ ಹಬೆನಲ್ಲಿ ಬೇಯಿಸ್ಕೊತೀನಿ. ಅದರಿಂದಾಗಿ ನಮಗೆ ಹಬೆನಲ್ಲಿ ಬೇಯಿಸ್ದಂಗೆ ಆಗುತ್ತೆ. ಆ ತರಕಾರಿ ಅಂಶ ನೀರಿನಲ್ಲಿ ಹೋಗೋದಿಲ್ಲ, ನಮಗೆ ಡೈರೆಕ್ಟಾಗಿ ಸಿಗುತ್ತೆ. ಪುಳಿಯೋಗರೆ ಈಗ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ. ಮನೇಲೇ ಮಾಡಿಕೊಂಡ್ರೂ ನಮಗೆ ಹೊರ್ಗಡೆದ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹೆಲ್ತ್ ಜೊತೆಗೆ ನನ್ನ ಮಗಳು ಮತ್ತು ಹಾಗೆ ನಮ್ಮ ಹಸ್ಬೆಂಡ್ದು ಚೆನ್ನಾಗಿರಬೇಕು ಅಂದ್ಬಿಟ್ಟು ನಾನು ಮಾರ್ನಿಂಗೇ ತರಕಾರಿ ಎಲ್ಲ ಇವಾಗ ಬೇಯಿಸ್ತಾ ಇದ್ದೀನಿ. ಮುಂಚೆ ಹಂಗೆ ಮಾಡ್ತಾ ಇರಲಿಲ್ಲ. ಸಾಂಬಾರು ಜೊತೆಗೆ ಹಾಕ್ತೀನಲ್ವ ಬಿಡು ಅಂತ ಸುಮ್ಮನಾಗ್ತಿದ್ದೆ. ಬಟ್ ಸಾಂಬಾರು ಜೊತೆಗೆ ಹಾಕೋದು ಬೇರೆ, ಬಟ್ ಈ ರೀತಿಯಾಗಿ ಹಬೆನಲ್ಲಿ ಬೇಯಿಸ್ಕೊಂಡು ತಿನ್ನೋದೇ ಬೇರೆ ಅಂತ ನನಗಿವಾಗ ಗೊತ್ತಾಯಿತು. ಇಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ನಾನು ಮಾರ್ನಿಂಗ್ ಟೈಮು ಯಾವುದೇ ರೀತಿಯಾಗಿ ಫುಡ್ ತೊಗೊಳ್ಳೋದಿಲ್ಲ. ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಅಷ್ಟೇ ತೊಗೊಳ್ಳೋದು. ನನಗೆ ಇದು ಎನರ್ಜಿ ಕೊಡುತ್ತೆ. ಬೆಳಗ್ಗೆನೇ ನಾವು ತಿಂದ್ಬಿಟ್ರೆ ಏನಾಗುತ್ತೆ, ಸ್ವಲ್ಪ ಮೈ ಭಾರ ಅನಿಸುತ್ತೆ. ನಾಳೆಗೆ ಹಾಗೆ ಕಡಲೆಕಾಳು ನೆನೆ ಹಾಕ್ತಾಯಿದ್ದೀನಿ. ಇದು ನನ್ನ ಮಧ್ಯಾಹ್ನದ ಊಟ. ಥ್ಯಾಂಕ್ಸ್ ಫಾರ್ ವಾಚಿಂಗ್.